ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಗೆ ನಿಮ್ಮೆಲ್ರಿಗೂ ಸಮಸ್ತ ಜನತೆಗೆ, ವೀಕ್ಷಕರಿಗೆ ನಮ್ಮ ಕಡೆಯಿಂದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಎಲ್ಲರೂ ದೀಪಾವಳಿ ಜೋರಾಗಿ ಆಚರಿಸಿರ್ತೀರಾ, ಪಟಾಕಿ ಹೊಡೆದಿರ್ತೀರಾ, ದೀಪಗಳು ಹಚ್ಚಿರ್ತೀರಾ. ಸೊ ಒಬ್ಬೊಬ್ರು ಒಂದೊಂಥರ ಸೆಲೆಬ್ರೇಟ್ ಮಾಡಿರ್ತೀರಾ. ಆ್ಯಕ್ಚುಲಿ ಎಷ್ಟೋ ವರ್ಷಗಳಾಗೋಯ್ತು ನಾವು ಪಟಾಕಿ ಹೊಡಿತೆ. ನನಗೆ ಐ ಡೋಂಟ್ ಇವನ್ ರಿಮೆಂಬರ್ ಯಾವಾಗ ನಾನು ಕೊನೆಗೆ ಲಾಸ್ಟು ಪಟಾಕಿ ಹೊಡೆದಿರೋದು ಅಂತ. ಈ ಸಲ ಧೃತಿ ನನಗೆ ಪಟಾಕಿ ಬೇಕು, ನಾನು ಪಟಾಕಿ ಹೊಡಿಬೇಕು ಅಂತ ಹೇಳಿದ್ದಕ್ಕೆ ಗ್ರೀನ್ ಪಟಾಕಿನ ತಗೊಂಡು ಬಂದಿದ್ದೀವಿ. ಅಂದರೆ ಫ್ಲವರ್ ಪಾಟ್ಸ್, ಭೂಚಕ್ರ, ಸ್ಪಾರ್ಕಲ್ಸ್, ಸುಸುರ್ಬತ್ತಿ. ಭೂಚಕ್ರ, ನಾವು ಅಚ್ಚಕನ್ನಡದಲ್ಲಿ ಹೇಳೋಣ, ಪರವಾಗಿಲ್ಲ. ಸುಸುರ್ಬತ್ತಿ, ಭೂಚಕ್ರ. ಆಕ್ಚುಲಿ ಮನೇಲಿ ಫಸ್ಟ್ ಟ್ರೆಡಿಷನ್ನು ಪೂಜೆ. ಅದು ಬೆಳಗ್ಗೆ ಪೂಜೆ ಆಗೋಗಿದೆ. ಸೊ ಎಣ್ಣೆಯಲ್ಲಿ ಮುಖ ನೋಡಿ, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ದೇವರಿಗೆ. ಸಂಜೆ ಮತ್ತೆ ಮನೆಯೆಲ್ಲ ದೀಪದಿಂದ ಅಲಂಕಾರ ಮಾಡಿ ಅದಾದ್ಮೇಲೆ ಪಟಾಕಿ ಹೊಡೆಯೋದಕ್ಕೆ ಶುರು ಮಾಡೋದು. ಸೊ ಈಗ ಮೇಡಮ್ ಅವ್ರು ರೆಸಿಸ್ಟ್ ಮಾಡ್ತಾ ಇಲ್ಲ, ತುಂಬಾ ಇದು ಮಾಡ್ತಾ ಇದ್ದಾಳೆ. ಪಟಾಕಿ ಹಚ್ಚೋಣ ಅಲ್ಲ, ನಾವು ಚಿಕ್ಕ ವಯಸ್ಸಿಲ್ಲದಾಗ ಯಾವತ್ತು ಈ ತರ ಎಲ್ಲ ರೆಡಿಯಾಗಿ ಪಟಾಕಿ ಹೊಡಿತಿದ್ವಾ? ಖಂಡಿತ ಇಲ್ಲ. ಅಂದ್ರೆ ನಮ್ಮನೇಲಿ ರೆಡಿ ಆಗ್ತಿದ್ವಿ, ನಾನು ಇದುವರೆಗೂ ಇಲ್ಲ. ಫಸ್ಟ್ ಟೈಮ್ ದೀಪಾವಳಿಗೆ ಕುರ್ತಾ ಹಾಕೊಂಡು ನಾನು ರೆಡಿ ಆಗಿರೋದಂದ್ರೆ ಫಸ್ಟ್ ಟೈಮ್. ಪಟಾಕಿ ಸೌಂಡ್ ಭಯ ನಂಗೆ. ಸೌಂಡ್ಲೆಸ್ ಪಟಾಕಿ ಆದ್ರೆ ನನಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಈ ಸೌಂಡ್ ಬರೋ ಪಟಾಕಿ ತುಂಬಾ ಭಯ ಆಗುತ್ತೆ ನನಗೆ. ಸೊ ಆದ್ರೆ ಇವಳೆ ಸೌಂಡ್ ಪಟಾಕಿ ಯಾವಾಗಲೂ ಸೌಂಡ್ ಮಾಡ್ತಾನೆ ಇರ್ತಾಳೆ. ಕರೆಕ್ಟ್, ವೆರಿ ಟ್ರೂ, ವೆರಿ. ಈಗ ತುಂಬಾ ಲೇಟ್ ಮಾಡೋದು ಬೇಡ, ಹೌದು, ಹೋಗಿ ಪಟಾಕಿ ಹೊಡೆಯೋಣ. ಆಮೇಲೆ ಮತ್ತೆ ಬಂದು ಒಂದಷ್ಟು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ನಮ್ಮ ಆಯ್ತು. ಕೈ ತುಂಬಾ ನೋಡಿ, ಕ್ಯಾಮ್ರಾ ಇಟ್ಕೊಳ್ಳೋ ಕಷ್ಟ ಏನೋ ಅಂತ ಗೊತ್ತಾಯ್ತು. ಲೆಟ್ಸ್ ಗೋ. ಓಕೆ. ಹಾಯ್, ನಮಸ್ಕಾರ ಎಲ್ರಿಗೂ. ನಮ್ಮ ವ್ಲಾಗ್ ಕಂಟಿನ್ಯೂ ಆಗೋಕ್ಕಿಂತ ಮುಂಚೆ ನಾನು ಸ್ಕಿನ್ ಕೇರ್ ಟಿಪ್ಸ್ ಅನ್ನ ಒಂಚೂರು ಹೇಳ್ಬಿಡ್ತೀನಿ. ಏನು ಅಂದ್ರೆ, ನಿಮ್ಮ ಸ್ಕಿನ್ ತುಂಬಾ ಟಯರ್ಡ್ ಆಗಿ ಕಾಣಿಸ್ತಾ ಇದೆಯಾ, ತುಂಬಾ ಡಲ್ ಹಾಗೆ ಡಿಹೈಡ್ರೇಟೆಡ್ ಆಗಿದ್ರೆ ನಿಮಗೆ ವೈಟಮಿನ್ ಸಿ ಸಿರಮ್ ಬೇಕು. ಬರೀ ನಾರ್ಮಲ್ ವೈಟಮಿನ್ ಸಿ ಸಿರಮ್ ಅಲ್ಲ, ದ ಡರ್ಮಾಕೋ ಅವರ ವೈಟಮಿನ್ ಸಿ ಸಿರಮ್ ಬೇಕು. ಇವರಲ್ಲಿ ಮುಂಚೆ 10% ವೈಟಮಿನ್ ಸಿ ಸಿರಮ್ ಇತ್ತು, ಆದ್ರೆ ಈಗ 15% ವೈಟಮಿನ್ ಸಿಗೆ ಅಪ್ಗ್ರೇಡ್ ಆಗಿದ್ದಾರೆ. ಇದು ಹೈಯರ್ ಪೊಟೆನ್ಸಿ ಇರುವಂತಹ ವೈಟಮಿನ್ ಸಿ ಸಿರಮ್. ಯಾಕೆಂತಂದ್ರೆ ಇದು ನಿಮ್ಮ ಸ್ಕಿನ್ಗೆ ಒಂದು ಇಮ್ಮೆನ್ಸ್ ಬ್ರೈಟ್ನೆಸ್ ಕೊಡುತ್ತೆ. ಅದ್ರ ಜೊತೆಗೆ ಡಾರ್ಕ್ ಸ್ಪಾಟ್ಸ್ ಇದ್ರೆ ಹಾಗೆ ನಿಮ್ಮ ಸ್ಕಿನ್ ಅನ್ನ ಈವನ್ ಟೋನ್ ಮಾಡುತ್ತೆ. 5% ನೈಸಿನಮೈಡ್ ಇರೋದ್ರಿಂದ ಇದು ಆಕ್ಟಿವ್ ಫಾರ್ಮ್ ಆಫ್ ವೈಟಮಿನ್ B3 ಅಂತಾನೆ ಹೇಳ್ಬೋದು. ಇದು ಆಕ್ನಿ ಮಾರ್ಕ್ಸ್ ಹಾಗೆ ಬ್ಲೆಮಿಷಸ್, ಯಾವುದೇ ತರ ಡಾರ್ಕ್ ಸ್ಪಾಟ್ಸ್ ಅಥವಾ ಬ್ಲೆಮಿಷಸ್ ಇದ್ರೆ ಕ್ಲಿಯರ್ ಮಾಡುತ್ತೆ. ಇದು ಲೈಟ್ ವೇಟ್ ಹಾಗೆ ನಾನ್ ಗ್ರೀಸಿ ಫಾರ್ಮುಲಾ ಆಗಿರುತ್ತೆ. ಇದು ಡಲ್ನೆಸ್ ನ ಹಾಗೆ ಡಾರ್ಕ್ ಸ್ಪಾಟ್ಸ್ ನ ಕೂಡ ಟ್ರೀಟ್ ಮಾಡುತ್ತೆ. ಅದ್ರ ಜೊತೆಗೆ ನಿಮ್ಮ ಓಪನ್ ಪೋರ್ಸ್ ಅನ್ನ ಮಿನಿಮೈಸ್ ಮಾಡುತ್ತೆ, ಸ್ಕಿನ್ ಕಾಂಪ್ಲೆಕ್ಷನ್ ನ ಎನ್ಹಾನ್ಸ್ ಮಾಡುತ್ತೆ, ಹಾಗೆ ಸ್ಕಿನ್ ಬ್ಯಾರಿಯರ್ ನ ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ದ ಬೆಸ್ಟ್ ಪಾರ್ಟ್ ಏನು ಅಂತ ಹೇಳ, ಬರೀ 3 to 6 ವೀಕ್ಸ್ ಅಲ್ಲೇ ನಿಮಗೆ ವಿಸಿಬಲ್ ರಿಸಲ್ಟ್ಸ್ ಕಾಣುತ್ತೆ. ಹಾಗೆ ನೀವು ಬಿಗಿನರ್ ಆಗಿದ್ರೆ ಮೊದಲು ನೀವು 10% ವೈಟಮಿನ್ ಸಿ ಫೇಸ್ ಸಿರಮ್ ಇಂದ ಶುರು ಮಾಡಿ. ಅದಾದ್ಮೇಲೆ ಒಂದಷ್ಟು ವಾರಗಳು ಯೂಸ್ ಮಾಡಿದ್ಮೇಲೆ ನೀವು 15% ವೈಟಮಿನ್ ಸಿ ಸಿರಮ್ಗೆ ಅಪ್ಗ್ರೇಡ್ ಆಗ್ಬೋದು. ಇದನ್ನ ಯೂಸ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಈ ಪ್ರಾಡಕ್ಟ್ನ ಪೊಟೆನ್ಸಿ ಚೆಕ್ ಮಾಡೋದಕ್ಕೆ ಈ ಗ್ಲಾಸಲ್ಲಿರೋ ನೀರಿಗೆ ಬೆಟಟೈನ್ ಸೊಲ್ಯೂಷನ್ ಹಾಕಿ ಅದಕ್ಕೆ 3 to 4 ಡ್ರಾಪ್ ವೈಟಮಿನ್ ಸಿ ಸಿರಮ್ನ ಹಾಕ್ತಾ ಇದ್ದೀನಿ. ಇದು ಹಾಕಿದ 4 to 5 ಸೆಕೆಂಡ್ಗೆ ನೀರು ಕ್ಲಿಯರ್ ಹಾಗೆ ಕಲರ್ಲೆಸ್ ಆಗಬೇಕು. ಹಾಗಾದ್ರೆ ಮಾತ್ರ ನಿಮ್ಮ ವೈಟಮಿನ್ ಸಿ ಸಿರಮ್ ಪೊಟೆಂಟ್ ಹಾಗೆ ಎಫೆಕ್ಟಿವ್ ಇದೆ ಅಂತ ಅರ್ಥ. ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರುವಂತ ಪ್ರಾಡಕ್ಟ್ಸ್ ನ ನೀವು ಯೂಸ್ ಮಾಡುವಾಗ ಸನ್ಸ್ಕ್ರೀನ್ ಯೂಸ್ ಮಾಡೋದನ್ನ ಮರಿಬೇಡಿ. ಯಾಕೆಂತಂದ್ರೆ ಇದು ನಿಮ್ಮ ಸ್ಕಿನ್ಗೆ ಆಗುವಂತ ಫರ್ದರ್ ಸನ್ ಡ್ಯಾಮೇಜ್ ಅನ್ನ ಫೈಟ್ ಮಾಡುತ್ತೆ. ಸೊ ನಾನಿವತ್ತು ದ ಡರ್ಮಾಕೋ ಅವರ 1% ಹೈಲೋರೋನಿಕ್ ಸನ್ಸ್ಕ್ರೀನ್ ಆಕ್ವಾಜೆಲ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದು SPF 50 ಆಗಿದ್ದು PA++++ ಫಾರ್ಮುಲೇಷನ್ ಆಗಿರುತ್ತೆ. ಇದರಲ್ಲಿ ಹೈಲೋರೋನಿಕ್ ಆಸಿಡ್ ಹಾಗೆ ವೈಟಮಿನ್ ಇ ಇರೋದ್ರಿಂದ ನಿಮ್ಮ ಸನ್ ಡ್ಯಾಮೇಜ್ ನ ಫೈಟ್ ಮಾಡುತ್ತೆ, ನಿಮ್ಮ ಸ್ಕಿನ್ ಅನ್ನ ಸಾಫ್ಟ್ ಅಂಡ್ ಸಪಲ್ ಆಗಿರುತ್ತೆ. ಇದು ಸೂಪರ್ ಲೈಟ್ ವೇಟ್, ಫ್ರೇಗ್ರೆನ್ಸ್ ಫ್ರೀ ಹಾಗೆ ಯಾವುದೇ ತರ ವೈಟ್ ಕಾಸ್ಟ್ ಬಿಡೋದಿಲ್ಲ. ದ ಡರ್ಮಾಕೋ ಅವರ ಪ್ರಾಡಕ್ಟ್ಸ್ ನ ಬಳಸುವಾಗ ನಾನು ಪ್ರತಿ ಸಲ ಈ ಒಂದು ವಿಷಯನ ಹೇಳ್ತೀನಿ. ದ ಡರ್ಮಾಕೋ ಅವರು ಪ್ರತಿ ವರ್ಷ ಯಂಗ್ ಸೈಂಟಿಸ್ಟ್ ಮುಖಾಂತರ 20,000ಕ್ಕಿಂತ ಹೆಚ್ಚು ಮಕ್ಕಳನ್ನ ಎಂಪವರ್ ಮಾಡ್ತಿದ್ದಾರೆ. ಸೊ ನೀವು ಮಾಡುವಂತ ಪ್ರತಿಯೊಂದು ಪರ್ಚೇಸ್ ಆರ್ಡರ್ ಕೂಡ ಒಂದು ಮಗುವಿಗೆ ಭೂಮಿ ಅನ್ನೋ ಫೌಂಡೇಶನ್ ಮುಖಾಂತರ ಲಿಂಕ್ ಆಗಿ ಆ ಮಗುನ ಎಜುಕೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇವರ ಎಲ್ಲಾ ಪ್ರಾಡಕ್ಟ್ಸ್ ಫ್ರೇಗ್ರೆನ್ಸ್ ಫ್ರೀ ಆಗಿರುತ್ತೆ. ಅದ್ರ ಜೊತೆಗೆ ಡರ್ಮಾಟಾಲಜಿಸ್ಟ್ ಡಿಸೈನ್ ಮಾಡಿರ್ತಾರೆ. ಇವರ ಪ್ರಾಡಕ್ಟ್ಸ್ ಅಮೆಜಾನ್, ಫ್ಲಿಪ್ಕಾರ್ಟ್, ನೈಕಾ, ಪರ್ಪಲ್ ಹಾಗೆ ಇವರ ಓನ್ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಇವರ ವೆಬ್ಸೈಟ್ ಅಲ್ಲಿ ನನ್ನ ಕೂಪಾನ್ ಕೋಡ್ AMRUTHA2024 ಯೂಸ್ ಮಾಡಿದ್ರೆ ನಿಮಗೆ ಇನ್ಸ್ಟೆಂಟ್ ಆಗಿ 20% ಕೂಡ ಆಫ್ ಸಿಗುತ್ತೆ. ಸೊ ನಮ್ಮ ವ್ಲಾಗ್ ಅನ್ನ ನೋಡ್ತಾ ನಮ್ಮ ಸೆಲೆಬ್ರೇಷನ್ ಅಲ್ಲಿ ನೀವು ಕೂಡ ಭಾಗಿಯಾಗಿ. ಹ್ಯಾಪಿ ಶಾಪಿಂಗ್. ಮೇಡಮ್ ಪಟಾಕಿ ಹೊಡಿತಿದ್ದೀವಿ.
ಹೌದಾ, ನಿಂಗೆ ಪಟಾಕಿ ಇಷ್ಟನಾ? ಸೌಂಡ್ ಪಟಾಕಿ ಇಷ್ಟನಾ, ಫ್ಲವರ್ ಪಾಟ್ ಇಷ್ಟನಾ? ಫ್ಲವರ್ ಪಾಟ್. ವಾವ್, ಭೂಚಕ್ರ ಸೂಪರ್. ತಂದಿದ್ಯಾ? ಭೂಚಕ್ರ ತಂದಿದ್ದೀನಿ, ಫ್ಲವರ್ ಪಾಟ್ ತಂದಿದ್ದೀನಿ, ಎಲ್ಲ ತಂದಿದ್ದೀನಿ. ಸುಸುರ್ಬತ್ತಿ? ಸುಸುರ್ಬತ್ತಿನೂ ತಂದಿದ್ದೀನಿ. ಸರಿ, ಈಗ ಶುರು ಮಾಡೋಣ. ಹಾ, ಶುರು ಮಾಡೋಣ. ಓಕೆ, done. ನಿನ್ಗೆ ಹೋಗು. ಅಜ್ಜ ಅವಳಿಗೊಂದು ಹಚ್ಚಿ ಕೊಡಿ. ಪತ್ನ ಪತ್ನ ಪತ್ನ. ರೌಂಡ್ ಮಾಡಿ ಹೋಯ್ತದು. ಇರು ಜಾಗ್ರತೆ ಅಮ್ಮ. ಓಪನ್ ಫೋನ್. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ, ಹಳೆಯ ಮಗನಾದನು ಮಾವ ಮಗುವಾದನು. ಚಮ್ ಇದನ್ನೇ ಗ್ರೀನು ಅಂತಾರೆ. ಮಗನ ಡಮ್ ಆಗುತ್ತೆ, ನೋಡ್ಕೋ ಹುಷಾರು. ಒಂದೊಂದು ಡಮ್ ಅವ್ಳು ನೆತ್ಕೊಂಡ್ಬಿಡು. ಓಡು 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 ಓಡು. ಧೃತಿ ದೂರ. ಏನಾಗಲ್ಲ. ಯಾವ ಕಲರ್ ಇದೆ ಇದು? ರೆಡ್ ಕಲರ್ ಮಮ್ಮ. ಮಾಮ ಜಾದಂತ ತೊಂದರೆ. ಅಯ್ಯೋ ದೇವ್ರೆ. ಮಿಸ್ಟರ್ ರಾಮಮೂರ್ತಿ ಅವರೇ. ಚಿಕ್ಕವರಿರ್ಬೇಕಾದ್ರೆ ಪತ್ತೊಲೆ ಸುಖ ಇಂಚಾಪನು. ಇಂಚಿ ಬಲ್ಲೆ ಉಲ್ಟೆ ಬಲ್ಲೆ ಅಕ್ಕ.
ಫೈನಲಿ ದೀಪಾವಳಿ ಮುಗೀತು. ಪಟಾಕಿ ತಂದಿದ್ದು ಪಟಾಕಿ ಎಲ್ಲ ಡಮ್ಮ ಡಮ್ಮ ಹೊಡೆದಾಯ್ತು. ಯಾ ನಿಂಗೆ ಹೆಂಗೆ ಅನ್ಸು? ಆಫ್ಟರ್ ಅ ಲಾಂಗ್ ಟೈಮ್. ನನ್ಗೆ ಗೊತ್ತಲ್ಲ, ನಾನು ಸ್ವಲ್ಪ ಟೆನ್ಷನ್ನೇ. ಬರೀ ಟೆನ್ಷನ್. ಒಂದು 2 ನಿಮಿಷ ಮಾತಾಡ್ತಾ ಇರಲಿಲ್ಲ, ಬೇರೆ ಕೋಪ ಮಾಡ್ಕೊಂಡು. ಹೌದು ನಾನು ಅನ್ಸಲ್ಲ ಮಾಡಲ್ಲ ಅಂತ ಇದ್ಲು. ಹೌದು, ಸ್ವಲ್ಪ ಟೆನ್ಷನ್ ಆಗಿತ್ತು ನನಗೆ. ಸೊ ಧೃತಿದೆ ಟೆನ್ಷನ್ ಅಷ್ಟೇ. ಆಮೇಲೆ ನಂಗೆ ಸ್ವಲ್ಪ ಸೌಂಡ್ ಗಿೌಂಡ್ ಆದ್ರೆ ಸ್ವಲ್ಪ ಭಯ ಆಗುತ್ತೆ. ಸೊ ಹಂಗಾಗಿ ನಿಮ್ಮ ಮನೇಲಿ ಚಿಕ್ಕ ವಯಸ್ಸಲ್ಲೆಲ್ಲ ಸೇಲಂಗೆ ಹೋಗಿ ಆಡ್ತಿದ್ರಲ್ವಾ? ನಮ್ಮ ಮನೇಲಿ ಹೆಂಗಂದ್ರೆ ನಮ್ಮ ಅಕ್ಕಂಗೆ ಒಂದು ಪಟಾಕಿ ಬಾಕ್ಸ್, ನನ್ಗೊಂದು ಪಟಾಕಿ ಬಾಕ್ಸ್. ವಾವ್. ಇಬ್ರಿಗೂ ಸಪ್ರೇಟ್ ಆಗಿ ಒಂದೊಂದು ಪಟಾಕಿ ಬಾಕ್ಸ್, ಅಂದ್ರೆ ಜಗಳ ಆಡಬಾರ್ದು ಅಂತ. ಪಾಪ ನಮ್ಮಪ್ಪ ಚೀಟಿ ಎಲ್ಲ ಹಾಕಿ ಹೌದು, ಪಟಾಕಿ ಚೀಟಿ ಅಂತ ಇರ್ತಿತ್ತು. ಪಟಾಕಿ ಚೀಟಿ ಕರೆಕ್ಟ್. ಅದ್ರಲ್ಲಿ ಏನೋ ಒಂದು ಗಿಫ್ಟ್ ಕೊಡೋರು, ಅದ್ರ ಜೊತೆಗೆ ಪಟಾಕಿ ಬಾಕ್ಸ್ ತಗೊಂಡ್ಬರೋರು. ನಮ್ಮ ಮಿಸ್ ಮಾಡ್ತಾ ಇರ್ಲಿಲ್ಲ ಟೆನಿ ಕಾಸ್ಟ್, ಬಿಕಾಸ್ ನನಗೆ ಪಟಾಕಿ ಅಂದ್ರೆ ಅಷ್ಟು ಹುಚ್ಚು. ನಿಶಿ ಮನೆಯಲ್ಲಿ ಸಿಕ್ಕಾಪಟ್ಟೆ ಪಟಾಕಿ ಮೂಟೆ. ಸೊ ಅವ್ರ ಮನೆ ಹತ್ರ ಹೋಗಿ ಹೊಡಿಯೋದು. ಇಟ್ ವಾಸ್ ನೈಸ್. ಖುಷಿ ಆಯ್ತು. ಧೃತಿ ದೆಸೆಯಿಂದ ನಾವು ಪಟಾಕಿ ಹೊಡಿಯೋಂಗಾಗಿದೆ. ನೆಕ್ಸ್ಟ್ ಇಯರ್ ನಾನು ಐ ವಿಲ್ ಡೆಫಿನೆಟ್ಲಿ ಥಿಂಕ್ ಅಬೌಟ್ ಇಟ್. ಈ ಸಲ ಬೇಡ, ಸಾಕು. ದೀಪ ಹಚ್ಚೋದ್ರ ಮೂಲಕ ಪಟಾಕಿ ಅದು ದೀಪಾವಳಿ ಆಚರಿಸೋಣ ನೆಕ್ಸ್ಟ್ ಇಯರ್. ನೋಡೋಣ ನಿನ್ ಮಗಳು ಹೆಂಗಿರ್ತಾಳೋ ಏನೋ. ಅವಳು ಬೇಕು ಅಂತ ಹಠ ಮಾಡಿದ್ರೆ ಏನು ಅವಳು ಏನಾದ್ರೂ ಫುಲ್ ಇಂಟ್ರೆಸ್ಟ್ ಅಲ್ಲಿ ಫುಲ್ ಕಂಪ್ಲೀಟ್ ಮಾಡಲ್ಲ ಅವಳು. ಫಸ್ಟ್ ಆಫ್ ಆಲ್ ಎಲ್ಲ ಅರ್ಧ ಅಂದ್ರೆ ಆ ಏಜ್ ಇವಾಗ. ಸೊ ಒಂದ್ ಕಡೆ ನಿಲ್ಲಲ್ಲ ಅವಳು. ಪಾಪ ಮನು ಮಿಸ್ ಇವತ್ತು ಬಾ ಅಂತ ಹೇಳಿದ್ದೆ, ಹೌದು, ಅವಳು ಬರ್ಲಿಲ್ಲ. ಅಮ್ಮಂಗ್ ಬಾ ಅಂತ ಹೇಳಿದೆ, ಅವರು ಬಂದಿಲ್ಲ. ಓಕೆ, ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ ಎಲ್ರಿಗೂ. ಖುಷಿಯಾಗಿರಿ. ನಿಮ್ಮ ಜೀವನದಲ್ಲಿ ಏನೇ ಕತ್ಲೆ ಇದ್ರು ಅದು ಈ ದೀಪಾವಳಿ ಹಬ್ಬದಿಂದ ದೂರ ಆಗ್ಲಿ. ಹೊಸ ಬೆಳಕು ಶುರು ಆಗ್ಲಿ ಜೀವನದಲ್ಲಿ. ಹಾಗೆ ಪಟಾಕಿ ಹೊಡಿಬೇಕಾದ್ರೆ ಹುಷಾರಾಗಿರಿ. ಚಿಕ್ಕ ಮಕ್ಳ ಜೊತೆ ದೊಡ್ಡವರು ಯಾವಾಗ್ಲೂ ಇರಿ. ಈ ತರ ಟೆನ್ಷನ್ ಪಾರ್ಟಿಗಳು ಇರ್ತಾರೆ, ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಪಟಾಕಿ ಹೊಡೀರಿ, ಮಜಾ ಮಾಡಿ, ಎಂಜಾಯ್ ಮಾಡಿ. ಹ್ಯಾಪಿ ದೀಪಾವಳಿ. ಬಾಯ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅದೇ ಮಾಡಿ. Take care. Love you all. Bye bye.